ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪದ್ಮ ಪ್ರಕಾಶ್, ಚಿಲ್ಡ್ರನ್ ಸ್ಪೆಷಲಿಸ್ಟ್. ಈ ವರ್ಷದ ಬೇಸಿಗೆಯಲ್ಲಿ ತುಂಬ ಜನ 36 ಡಿಗ್ರೀಸ್ ಟೆಂಪ್ರೇಚರು, ರಾಯಚೂರು ಕಡೆ ಅಂತೂ 40 ಡಿಗ್ರೀಸ್ ಟೆಂಪ್ರೇಚರು, ತುಂಬ ಬಿಸಿಲು, ಸೆಕೆ, ಹೊರಗಡೆ ಹೋಗೋಕ್ಕಾಗಲ್ಲ, ಈ ಥರ ಹೇಳ್ತಾ ಇದ್ದೀವಿ. ಕರೆಕ್ಟು. ಬಟ್ ಜನರಲ್ಲಾಗಿ ನಾವು ಏನು ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅನ್ನೋದಕ್ಕಿಂತ ಮುಂದಾಲೋಚನೆಯಾಗಿ ನಾವು ಏನು ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಏನಕ್ಕೆ ನಾವು ಇಷ್ಟೊಂದು ಸೆಕೆ ಅನುಭವಿಸ್ತಾ ಇದ್ದೀವಿ ಅಂತ ನಾವು ಒಂದ್ಸತಿ ನೋಡಿದಾಗ ನಿಮಗೆ ಅನಿಸುತ್ತಾ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿದೆ ಅಂತ. ಕಾರಣ ಏನೋ ಆಗಿರಬಹುದು, ಅಂದರೆ ಅನವಶ್ಯಕವಾಗಿ ಮರಗಳು ಕಡಿಯೋದು, ಅಂದರೆ ಏನೋ ಹಳೆ ಮರ ಆಗಿರ್ಬೋದು, ಅಥವಾ ಒಣಗಿರೋ ಮರ ಆದರೆ ತೆರವುಗೊಳಿಸೋದು ಕರೆಕ್ಟು. ಬಟ್ ಆದರೆ ನಾವು ಇರೋ ಮರಗಳನ್ನ ಹೆದ್ದಾರಿಗಳು ಮಾಡಬೇಕು, ರೋಡ್ಸ್ ಮಾಡಬೇಕು ಅಂತ ಇರೋ ಮರಗಳೆಲ್ಲ ಕಡಿತಿದ್ದೀವಿ. ಆಲ್ಟರ್ನೇಟಿವ್ ಆಗಿ ಏನು ಪ್ಲ್ಯಾನ್ ಮಾಡಲ್ಲ. ಎರಡನೇದಾಗಿ ಹಳೆ ಕಾಲದಲ್ಲಿ ಏನಾಗ್ತಿತ್ತು, ಕೆರೆಗಳು ಯಾವಾಗಲೂ ತುಂಬಿ ತುಳುಕ್ತಿತ್ತು, ರಾಜಕಾಲುವೆಗಳಿರ್ತಿತ್ತು. ಈಗ ಅದೆಲ್ಲ ಮುಚ್ಕೊಂಡು ಹೋಗ್ತಾ ಇದೆ. ಮತ್ತು ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರಿನ ಹಾಹಾಕಾರ. ಸೊ ನಾವು ಏನು ಮಾಡಿ ಇದನ್ನು ಪ್ರಿವೆಂಟ್ ಮಾಡಬೇಕು, ನಾವು ಫ್ಯೂಚರ್ ಜನ್ರೇಷನ್ಗೆ ನಮ್ಮ ಕೊಡುಗೆ ಏನು? ಯಾಕಂದರೆ ನನ್ನ ಪ್ರಕಾರ ಇನ್ನೊಂದು 10-12 ವರ್ಷದಲ್ಲಿ ಬೆಂಗಳೂರಲ್ಲೇ 40-44 ಡಿಗ್ರಿ ಟೆಂಪ್ರೇಚರ್ ಬರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಸೊ ಆದ್ದರಿಂದ ಸಾಮಾಜಿಕ ನಮ್ಮ ನಾಗರಿಕರ ಜವಾಬ್ದಾರಿ ಏನು ಅಂತಂದರೆ, ಅಟ್ಲೀಸ್ಟ್ ಈ ಮಾನ್ಸೂನಲ್ಲಿ ನಾವು ಪ್ರತಿಜ್ಞೆ ಮಾಡಬೇಕು. ಮನೆ ಅಂಗಳದಲ್ಲಿ ಅಥವಾ ಹತ್ತಿರ ಇರೋ ಪಾರ್ಕಲ್ಲಿ ಪರ್ಮಿಷನ್ ತೊಗೊಂಡು ಮಿನಿಮಮ್ ಒಬ್ಬೊಬ್ಬರು ಒಂದೊಂದು 5-10 ಸಸಿ ನೆಡಲೇಬೇಕಾಗತ್ತೆ. ಅದೇ ಮುಂದೆ ಹೆಮ್ಮರವಾಗಿ ಬೆಳೆಯುತ್ತೆ, ಮತ್ತು ಎಲ್ಲರಿಗೂ ಆಸರೆ ಆಗುತ್ತೆ, ನಮ್ಗೆ ಆಕ್ಸಿಜನ್ ಕೊಡುತ್ತೆ, ನೆರಳಲ್ಲಿ ಕುತ್ಕೊಂಡಿರ್ಬೋದು, ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ. ಸೊ ಎಷ್ಟೊಂದು ಉಪಯೋಗ ಇದೆಯಲ್ವಾ, ನಮ್ಮ ಪ್ರಕೃತಿ ಎಷ್ಟೊಂದು ಮಾಡಿಕೊಟ್ಟಿದೆಯಲ್ವಾ. ಜೊತೆಗೆ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮಗಳಂತ ಈ ಕೆರೆ ಹೂಳೆತ್ತೋದು, ನಿಮ್ಮ ಭಾಗಗಳಲ್ಲೇ ಹೋಗಿ ಯಾರು ಕನ್ಸರ್ನ್ ಇದ್ದಾರೆ ಅವನ್ನೆಲ್ಲ ಮೀಟ್ ಮಾಡಿ ನೀವು ಇದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಿ. ಸೊ ದಟ್ ಮಾನ್ಸೂನಲ್ಲಿ ಕೆರೆಗಳೆಲ್ಲ ತುಂಬಿದಾಗೇನಾಗುತ್ತೆ, ನೀರಿನ ಅಂಶ ಜಾಸ್ತಿ ಇದ್ದಾಗ ಫ್ಯೂಚರಲ್ಲಿ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಎರಡನೇದಾಗಿ ಎಲ್ಲರೂ ಸಲಹೆ ಮಾಡೋ ಥರ 11ರಿಂದ 3 ಗಂಟೆವರೆಗೂ ಹೊರಗಡೆ ಜಾಸ್ತಿ ಓಡಾಡಬೇಡಿ, ಆದಷ್ಟು ಹತ್ತಿ ಬಟ್ಟೆಗಳು, ಕಾಟನ್ ಡ್ರೆಸ್ಸಸ್ ಹಾಕ್ಕೊಳ್ಳಿ, ಜಾಸ್ತಿ ಜ್ಯೂಸ್ ಕುಡೀರಿ, ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಇದೆಲ್ಲ ಸಲಹೆಗಳು ಎಲ್ಲರೂ ಕೊಡ್ತಾರೆ. ಯಾಕಂದರೆ ಅನವಶ್ಯಕವಾಗಿ ಹೊರಗಡೆ ಹೋಗಬಾರ್ದು. ಅವಶ್ಯಕತೆ ಇದ್ದಾಗ ಹೋದಾಗ ತಲೆಗೆ ಕ್ಯಾಪ್ ಹಾಕ್ಕೋಬೇಕು, ಮತ್ತು ಛತ್ರಿ, ಅಂಬ್ರೆಲಾ ಯೂಸ್ ಮಾಡಬೇಕು. ಚಿಕ್ಕ ಮಕ್ಕಳು ಮತ್ತು ವಯೋವೃದ್ಧರು ಅವ್ರ ಬಗ್ಗೆ ಗಮನ ಕೊಡಿ, ಯಾಕಂದರೆ ಡಿಹೈಡ್ರೇಷನ್ನು, ಸನ್ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ಸೊ ಅದನ್ನೆಲ್ಲ ಫಾಲೋ ಮಾಡೋದ್ರ ಜೊತೆಗೆ ನಾನು ಆಹಾರದ ಬಿಟ್ಟು ಡಿಹೈಡ್ರೇಷನ್ ಪ್ರಿವೆಂಟ್ ಮಾಡೋದು, ಸನ್ಸ್ಟ್ರೋಕ್ ಪ್ರಿವೆಂಟ್ ಮಾಡೋದು ಬಿಟ್ಟು ನಾನು ಏನು ಹೇಳ್ತಿದ್ದೀನಿ, ನಿಮ್ಮ ಜವಾಬ್ದಾರಿ ನಾಗರಿಕರಾಗಿ ಮರಗಳನ್ನು ಆದಷ್ಟು ನಾವು ಉಳಿಸ್ಕೊಳ್ಳೋಣ, ನಮ್ಮ ಪ್ರಕೃತಿಯನ್ನು ಉಳಿಸ್ಕೊಳ್ಳೋಣ. ಜೊತೆಗೆ ಎಲ್ಲ ಕೆರೆ ಹಳ್ಳಿಗಳಲ್ಲಿ, ಅಂದರೆ ಎಲ್ಲೆಲ್ಲಿ ಕೆರೆಗಳಿದೆ ಅಲ್ಲೆಲ್ಲ ಜಲ, ಅಂದರೆ ನೀರಿನ ಅಂಶ ಜಾಸ್ತಿ ಇರೋ ಥರ ಮಾಡೋಣ. ಅದರಿಂದ ಪ್ರಾಣಿ ಪಕ್ಷಿಗಳು ನಮ್ಮನ್ನು ಬಿಟ್ಟು ಎಷ್ಟೊಂದು ಪ್ರಾಣಿ ಪಕ್ಷಿಗಳಾಗಲಿ ಅಥವಾ ಜಲಚರಗಳಾಗಿ ಇದೆ ಈ ಭೂಮಿ ಮೇಲೆ. ಸೊ ಅವನ್ನೆಲ್ಲ ಮಾಡಬೇಕು. ಮತ್ತು ಎಲ್ಲೆಂದ್ರಲ್ಲಿ ನಾವು ಹೊರಗಡೆ ಔಟ್ ಆಫ್ ಸ್ಟೇಷನು, ಪ್ರವಾಸಕ್ಕೆಲ್ಲ ಹೋದಾಗ ಎಲ್ಲಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಬಿಸಾಕೋದು, ಅದರಿಂದ ಏನಾಗುತ್ತೆ, ತಾಪಮಾನ ಹೆಚ್ಚಾಗುತ್ತೆ, ಪಲ್ಯೂಷನ್ ಆಗುತ್ತೆ. ಈಗಲೇ ಆಲ್ರೆಡಿ ನಾಯ್ಸ್ ಪಲ್ಯೂಷನ್ ಇದೆ, ವಾಯ್ಸ್ ಪಲ್ಯೂಷನು, ಮತ್ತು ವಾಟರ್ ಪಲ್ಯೂಷನ್ ಇದೆ, ಏರ್ ಪಲ್ಯೂಷನ್ ಇದೆ. ಸೊ ಇದನ್ನೆಲ್ಲ ನಾವು ತುಂಬ, ಓಝೋನ್ ಲೇಯರ್ ಅಂತೂ ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಆದ್ದರಿಂದ ಮತ್ತು ಈ ಸಮುದ್ರಕ್ಕೆ ಎಸೆಯೋದು, ಬೀಚ್ಗಳಲ್ಲೆಲ್ಲ ಹೋದಾಗ ಈ ಅನ್ನೆಸರಿ ಒಂದು ಅಲ್ಲಿ ಬಾಕ್ಸ್ ಇಟ್ಟಿದ್ರು, ಡಸ್ಟ್ಬಿನ್ ಅಲ್ಲಿ ಅಂತ ಹೇಳಿದ್ರು ನಾವು ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಿರ್ತೀವಿ. ಸೊ ಇದ್ರ ಬಗ್ಗೆ ಎಲ್ಲ ನಾವು ನಾಗರಿಕರಾಗಿ ನಮ್ಮ ಕರ್ತವ್ಯ ನಾವು ಫಾಲೋ ಮಾಡಬೇಕಂತ ಹೇಳ್ತೀನಿ. ಸೊ ಅದ್ರ ಜೊತೆಗೆ ಎಲ್ಲರೂ ಹೇಳೋ ಥರ ನೀವು ನೀರಿನ ಅಂಶ, ಅಂದರೆ ಹೈಡ್ರೇಷನ್ ಮೇಂಟೈನ್ ಮಾಡಿ, ದೇಹದ್ದು ಎಳ್ನೀರು ತೊಗೊಳ್ಳಿ, ಆಹಾರದ ಬಗ್ಗೆ ಗಮನ ಕೊಡಿ, ದ್ರವ ಪದಾರ್ಥಗಳು ಕೊಡಿ. ಸ್ವೆಟ್ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಸೋಡಿಯಂ, ಪೊಟ್ಯಾಷಿಯಮ್ ಎಲ್ಲ ಲಾಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ಬರೀ ಪ್ಲೇನ್ ವಾಟರ್ಗಿಂತೂ ನೀವು ಆದಷ್ಟು ವಾಟರ್ ಕಂಟೆಂಟ್ ಇರೋದು, ಅಂದರೆ ನೀರಿನಂಶ ಇರುವಂತಹ ವಾಟರ್ ಮೆಲನ್ ಆಗಲಿ, ಕರ್ಬೂಜ ಹಣ್ಣಾಗಲಿ, ಮತ್ತು ಕುಕ್ಕುಂಬರ್ ಆಗಲಿ, ಟೊಮೆಟೊ, ಈ ಥರದ್ದೆಲ್ಲ ಬಳಕೆ ಮಾಡ್ಬೋದು. ಸೊ ಈ ಥರ ಹೇಳ್ತಾ ಬರೀ ಅಬ್ಬಬ್ಬಾ ಸೆಕೆ ಬಿಸಿಲು ಅನ್ನೋದಕ್ಕಿಂತ ನಮ್ಮ ಕರ್ತವ್ಯ ನಾವೇನು ಮಾಡಬೇಕು ಅಂತ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ನಿಮಗೇನಾದರೂ ಹೆಚ್ಚಿನ ಸಜೆಷನ್ಸ್ ಕೊಡಬೇಕು ಅಥವಾ ನಿಮ್ದೇನಾದರೂ ಐಡಿಯಾಸ್ ಇದ್ದರೆ ದಯಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಯಾಕಂದರೆ ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.